ಅನಿಸ್ತಲ್ಲ, ತಕ್ಷಣ ನೋಡ್ಬೇಕು. ಯಾವುದೇ ಸಂಬಂಧ ಇಲ್ಲದ ವ್ಯಕ್ತಿಗೋಸ್ಕರ ಏನಕ್ಕೆ ಅಳ್ತಿದ್ಯಾ? ಗೊತ್ತಿಲ್ಲ ಅಣ್ಣ, ಆದ್ರೆ ಅಳು ಬರ್ತಿದೆ. ಅವ್ರು ನೋಡ್ಬೇಕು ಅನ್ಸ್ತದೆ. ಅವ್ರು ನಮ್ಗೆ ಏನಾಗ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಏನಾಗಿದ್ಯೋ ಅಂತ ನೋವಾಗ್ತಿದೆ. ಇದಕ್ಕೆ ದಿವ್ಯಾ ಯಾರ ಜೊತೆನೂ ಜಾಸ್ತಿ ಪರಿಚಯ ಮಾಡ್ಕೋಬಾರ್ದು ಅನ್ನೋದು. ಅವತ್ತು ನೀನು ಅವ್ನಿಗೆ ವಾಟರ್ ಬಾಟಲ್ ಕೊಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ನೀನು ಈಗ ಅಳ್ತಿದ್ಯಾ? ಅವನ ಕಾರಣ ನೀನು ಹತ್ತಿರಲಿಲ್ಲ ಅಂದಿದ್ರೆ, ಅವ್ರ ಮನೆಗೆ ಹೋಗಿರಲಿಲ್ಲ ಅಂದಿದ್ರೆ ಇವತ್ತು ನೀನು ಹೀಗೆ ಅಳ್ತಿರ್ಲಿಲ್ಲ ದಿವ್ಯಾ. ಬೇಡವಾಗಿರೋ ಬಂಧಗಳು ನೋವು ಕೊಡತ್ತೆ ಅಂತ ತಾತ ಹೇಳ್ತಿದ್ರು. ಅದೆಲ್ಲ ಇವತ್ತು ನಿಜ ಆಯಿತು ನೋಡ್ದಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವತ್ತು ಅವ್ರ ವಾಟರ್ ಯಾಕೆ ಕೊಡ್ನೋ ಗೊತ್ತಿಲ್ಲ, ಅವ್ರ ಕಾರ್ ಯಾಕೆ ಅದನ್ನ ಗೊತ್ತಿಲ್ಲ, ಅವ್ರ ಮನೆಗೆ ಯಾಕೆ ಹೋದ್ನೋ ಗೊತ್ತಿಲ್ಲ. ಅವ್ರು ನೋಡ್ತಿದ್ದಾಗೆ ಅಮ್ಮನ ಹಾಗೆ ಅವರು ಕೂಡ ನಮ್ಮವ್ರೇ ಅನ್ಸ್ತು. ಅವರು ಕೂಡ ನಮ್ಮನ್ನ ತನ್ನ ಸ್ವಂತದವ್ರ ತರ ನೋಡಿದ್ರು. ಅದಕ್ಕೆ ಏನೋ ಅವ್ರಿಗೇನೋ ಆಗಿದೆ ಅಂದ್ರೆ ನನ್ಗಳು ಬರ್ತಿದೆ. ನಾನು ಅವ್ರನ್ನ ನೋಡ್ಬೇಕು ಅನ್ಸ್ತದೆ. ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗು ಪ್ಲೀಸ್ ಅಣ್ಣ, ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಪಾಪ ದಿವ್ಯಾ ಅಷ್ಟೊಂದು ಕೇಳ್ಕೊಳ್ತಿದ್ದಾಳೆ ಅಭಿ, ಒಂದ್ಸಲಿ ಕರ್ಕೊಂಡು ಹೋಗೋಣ. ಅಲ್ಲಿ ಮಕ್ಕಳನ್ನ ಬಿಡಲ್ಲ ಅಂತ ನೀನೇ ತಾನೇ ಹೇಳಿದ್ದು. ನಾನೇ ಹೇಳಿದ್ದು, ಆದ್ರೆ ಒಂದ್ಸಲಿ ಕರ್ಕೊಂಡು ಹೋಗ್ಬಾದಂತೆ ನಮ್ಮಮ್ಮ ಹೇಳಿದ್ರು. ಆದ್ರೆ ಆ ಪ್ಲೇಸ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ನಂಗೆ ಗೊತ್ತು. ನಮ್ಮಪ್ಪ ನಮ್ಮ ಅಮ್ಮನ ಹತ್ರ ಫೋನಲ್ಲಿ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ದೂರನ ಹತ್ರನ? ಸ್ವಲ್ಪ ದೂರನೇ, ಆಟೋನಲ್ಲಿ ಹೋಗ್ಬಾರಣ. ಆಟೋಗೆ ದುಡ್ಡು ಬೇಕಲ್ವಾ? ನಾನು ತಗೊಂಬರ್ತೀನಿ. ಅಗತ್ಯ ಇಲ್ಲ ಅಭಿ, ನನ್ನ ಜೇಬಲ್ ಇದೆ ನಮ್ಮಪ್ಪ ಕೊಟ್ಟಿರೋ ಪಾಕೆಟ್ ಮನಿ. ಪಾಕೆಟ್ ಮನಿನ ಪಿಗ್ಗಿ ಬ್ಯಾಂಕ್ ಅಲ್ಲಿ ತಾನೇ ಇಟ್ಕೋತಾರೆ. ನೀನೇನ್ ಜೇಬಲ್ಲಿ ಇಟ್ಕೊಂಡ್ ತಿರ್ಗಾಡ್ತಿದ್ಯಾ? ಆ ಲಾಜಿಕ್ ಈಗ ಬೇಕಾ ಅಭಿ? ಅಂದ್ರೆ ಟಾಯ್ಸ್ ತಗೊಳ್ಳೋಣ ಅಂತ ಈಗಷ್ಟೇ ಪಿಗ್ಗಿ ಬ್ಯಾಂಕಿಂದ ತೆಗ್ದೆ. ಸರಿ, ವಾಪಸ್ ಬಂದ್ಮೇಲೆ ನಿನ್ ದುಡ್ಡು ನಿಂಗೆ ವಾಪಸ್ ಕೊಡ್ತೀನಿ. ಇದೇನ್ ಸಾಲ ಅಲ್ಲ ಅಭಿ. ಫ್ರೀಯಾಗಿ ನಾನೇನು ತಗೊಳಲ್ಲ. ನೋಡು ದಿವ್ಯಾ, ನಾನು ಅವನಿಗೋಸ್ಕರ ಕರ್ಕೊಂಡು ಹೋಗ್ತಿಲ್ಲ, ನಾನು ನಿನಗೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ. ಬಾ ಹೋಗೋಣ. ಥ್ಯಾಂಕ್ ಯು ಅಣ್ಣ. ಆಟೋ ಆಟೋ. ಎಲ್ಲಿಗೆ? ಸ್ಕೂಲ್ಗಾ? ಸ್ಕೂಲ್ಗಾದ್ರೆ ಯೂನಿಫಾರ್ಮು ಶೂಸು ಬ್ಯಾಗು ಹಾಕೊಂತೀವಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಹಾಕಿರ್ತೀವಿ. ನಾನು ಅಡ್ರೆಸ್ ಹೇಳ್ತೀನಿ. ಪ್ರಕಾಶ್, ಡೀಟೇಲ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ಯಾ? ಎಸ್ ಸರ್. ಯಾವುದೂ ಮರ್ತೋಗಿಲ್ಲ ಅಲ್ವಾ? ನೋ ಸರ್. ಗುಡ್. ಹೌದು, ಜೈ ಅವ್ರ ಮಿಸ್ಸಸ್ ಹೇಗೆ ಸತ್ತೋದ್ರು ಅಂತ ಕೇಳಿದ್ಯಾ? ಅವಳೊಂದು ಆಕ್ಸಿಡೆಂಟಲ್ಲಿ ಸತ್ತೋದ್ಲು. ಅದು ನಮ್ಮನೆ ಶಾಪನಪ್ಪ. ವಾಟ್? ಶಾಪನ? ಯು ಮೀನ್ ಕರ್ಸ್? ಪ್ರಕಾಶ್, ನೋಟ್ ದಿಸ್ ಪಾಯಿಂಟ್. ಎಸ್ ಸರ್. ಅದೆಲ್ಲ 7 ವರ್ಷದ ಹಿಂದೆ ನಡೆದಿದ್ದು. ಇವಾಗ ನಮ್ಮ ಜೈ ಪರಿಸ್ಥಿತಿ ಏನು ಅಂತ ಹೇಳಿ. ನಮ್ ಸಾರ್ಗೆ ಏನು ಆಗಿಲ್ಲ ಅಂತ ಒಂದ್ ಮಾತು ಹೇಳಿ ಸರ್. ನಿಮ್ ಕೈ ಮುಗಿತೀನಿ, ನಮ್ ಜೈನ ಹುಷಾರಾಗಿ ಕರ್ಕೊಂಡ್ ಬಾಪ್ಪ. ಆ ಮನೆಗೆ ನಮ್ಮ ಮನೆಗೆ ಜೈ ಒಬ್ಬನೇ ಆಧಾರ. ಬೇಕು ಅಂದ್ರೆ ನಿಮ್ ಹೈಯರ್ ಆಫೀಷಿಯಲ್ಸ್ ಹತ್ರ ನಾನೇ ಮಾತಾಡ್ತೀನಿ. ಹಾ ಮೇಡಮ್, ದುಡ್ಡು ಕೊಟ್ರೇನೋ ಹೈಯರ್ ಆಫೀಸರ್ಗೆ ಹೇಳಿದ್ರೇನೋ ಡ್ಯೂಟಿ ಮಾಡೋ ಅಂತವನ್ನೆಲ್ಲ ನಾನು. ಇನ್ನು ನೀವು ಹೊರಟ್ರೆ ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಪ್ಲೀಸ್ ಪ್ಲೀಸ್ ಎಲ್ಲರೂ ಹೊರಡಿ. ಪ್ಲೀಸ್ ಹೊರಡಿ. ಜಸ್ಟ್ ಅ ಮಿನಿಟ್. ನಿಮ್ಮಲ್ಲೊಬ್ರು ಮಿಸ್ ಆಗಿದ್ದಾರೆ.
ಚಂದ್ರಿಕಾ ಅವರೇ, ನಿಮ್ಮ ಹಸ್ಬೆಂಡ್ ಎಲ್ಲಿ? ಕೃಷ್ಣ ಮನೇಲೇ ಇದ್ದಾನಪ್ಪ. ಅವನ್ಗೆ ಮೈ ಹುಷಾರಿಲ್ಲ. ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ. ಈಗಷ್ಟೇ ಅಣ್ಣ ಮನೇಲಿದ್ದಾನೆ ಅಂತ ಹೇಳಿದ್ರಲ್ಲ ಅತ್ಗೆ. ಅವಾಗಿದ್ರು, ಆಮೇಲೆ ಹೊರಟೋದ್ರು. ನಮಗೂ ಹೇಳ್ದೇನೆ ಎಲ್ಲಿಗೆ ಹೋದ ಚಂದ್ರಿಕಾ? ನನ್ನ ಹತ್ರ ಕೂಡ ಹೇಳಿಲ್ಲ. ಹೊರಟ ಮೇಲೆ ಕಾಲ್ ಮಾಡಿದ್ರು. ನಾನೀಗ ಈ ಮಲ್ಟಿಪಲ್ ಆನ್ಸರ್ ಬೇಡ, ತಕ್ಷಣ ವಾಪಸ್ ಬನ್ನಿ ಅಂತ ಕಾಲ್ ಮಾಡಿ. ಅದು ಅವ್ರ ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಹಾಂ ಓಕೆ. ಹೌದು, ಅವ್ರಿಗೇನಾಗಿದೆ? ಜ್ವರ ಬಂದಿದೆ. ಓ, ಸಡನ್ ಆಗಿ ಯಾಕೆ ಬಂತು? ಕಷ್ಟಗಳು ರೋಗಗಳು ಹೇಳಿ ಬರುತ್ತಾ ಸರ್? ಆದ್ರೆ ಹೇಳ್ದೇನೆ ಹೊರಟೋಗಿದಾರಲ್ಲ ನಿಮ್ಮ ಹಸ್ಬೆಂಡು. ಅವರೆಲ್ಲಿದ್ರು ಸರಿ, ನಾಳೆ ಇಷ್ಟೊತ್ತಿಗೆ ಅವ್ರು ನನ್ನ ಕಣ್ಮುಂದೆ ಇರಬೇಕು. ಅಂದ್ರೆ ಏನ್ ಸರ್? ನಮ್ಮ ಮನೆಯವ್ರೇನೋ ತಪ್ಪು ಮಾಡಿರೋ ಹಾಗೆ ಮಾತಾಡ್ತೀರಾ? ಅವ್ರು ಅಂತವ್ರಲ್ಲ. ಅವರು ನನ್ನ ಮನ್ಸಿದ್ರೆ ಸುಮ್ಮನೆ ಇರಲ್ಲ. ಹಾ, ಹಲೋ ಹಲೋ ಹಲೋ. ಎಕ್ಸ್ಕ್ಯೂಸ್ ಮೀ. ಎಸ್. ಅಭಿ, ದಿವ್ಯಾ, ಅಭಿ, ದಿವ್ಯಾ, ಕೇಶವ. ಅದ್ಕೆ ನಮ್ ಕೇಶವನ್ ಎಲ್ಲರೂ ನೋಡಿದ್ರಾ? ಇಲ್ಲ ಅದ್ಕೆ. ಅಭಿ ದಿವ್ಯಾ ಏನಾದ್ರೂ ಕಾಣಿಸಿದ್ರಾ? ಇಲ್ಲ ಅದ್ಕೆ. ನಿಮ್ ಕೇಶವನೂ ಇಲ್ಲ, ನಮ್ ಅಭಿ ದಿವ್ಯಾ ಕೂಡ ಇಲ್ಲ. ಮಕ್ಳು ಎಲ್ಲಿಗೆ ಹೋಗಿದ್ದಾರೆ ಅಂತ? ಈಗಷ್ಟೇ ದಿವ್ಯಾ ಮನೆ ಹೊರಗಡೆ ಕುತ್ಕೊಂಡು ಅಳ್ತಾ ಇರೋದನ್ನ ನೋಡ್ದೆ. ಅಥವಾ 3 ಮಕ್ಕಳು ಜೈಸರ್ಗೆ ಅಪಘಾತ ಆಗಿರೋ ಜಾಗಕ್ಕೆ ಹೋಗಿದ್ದಾರೆ. ಅಯ್ಯೋ, ಅಲ್ಲಿಗೆ ಹೋಗಿರ್ತಾರ? ಯಾಕೆ ಗಾಬರಿ ಪಡ್ತೀರಾ ಅದಕ್ಕೆ? ಅಭಿ ಬಗ್ಗೆ ನಿಮಗೆ ಗೊತ್ತಲ್ವಾ? ದಿವ್ಯಾನು ಕೇಶವನು ಹುಷಾರ ಕರ್ಕೊಂಡೋಗಿ ಕರ್ಕೊಂಬರ್ತಾನೆ. ನನ್ ಭಯ ಅದಲ್ಲ ಅದಕ್ಕೆ. ಮಕ್ಳ ಜೊತೆಗೆ ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಹತ್ರ ಒಂದು ಮಾತು ಹೇಳ್ತೇನೆ ಹೋಗಿದ್ದಾರೆ. ಜೈ ಸರ್ ಹೇಗಿದ್ದಾರೋ ಏನೋ. ಅದ್ಕೆ ಹೌದು, ಅದ್ಕೆ ನನಗೂ ಜೈ ಸರ್ನ ನೋಡ್ಬೇಕು ಅನ್ನಿಸ್ತಿದೆ. ಯಾಕೋ ಗೊತ್ತಿಲ್ಲ, ಅವ್ರು ಹೇಗಿದ್ದಾರೋ ಅಂತ ಅವಾಗಿಂದ ಯೋಚನೆ ಮಾಡ್ತಿದ್ದೀನಿ. ಹೇಳಿದ್ರೆ ನೀವು ನಂಬಲ್ವೇನೋ. ಈಗ್ಲೇ ಇಲ್ಲಿಂದ ಅಲ್ಲಿಗೆ ಓಡ್ ಹೋಗಿ ಜೈ ಸರ್ ಕ್ಷೇಮವಾಗಿದ್ದಾರಂತ ನೋಡ್ಬೇಕನ್ನಿಸ್ತಿದೆ. ಸರ್ಗೆ ಅಪಾಯ ಆಗಿದೆ ಅಂತ ನೀವು ಹೇಳೋಕ್ಕೂ ಮುಂಚೆನೇ ನನಗೆ ಕೆಟ್ಟ ಕನ್ಸು ಬಿತ್ತು. ನನ್ನವ್ರು ಯಾರೋ ಅಪಾಯದಲ್ಲಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತು. ಜೈ ಸರ್ಗೂ ನನಗೂ ಪರಿಚಯನೇ ಇಲ್ಲ. ಆದ್ರೆ ಯಾಕೆ ಕೆಟ್ಟ ಕನ್ಸು ಬಿತ್ತು ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಒಟ್ಟಿಗೆ ಎಲ್ಲ ಅಪಶಕುನನೇ ಆಯ್ತು. ದೇವ್ರ ಮುಂದೆ ಇಟ್ಟಿರೋ ದೀಪ ಆರೋಯ್ತು. ದೇವ್ರ ಕುಂಕುಮ ನನ್ನ ಕೈ ಜಾರಿ ನೆಲಕ್ಕೆ ಬಿತ್ತು. ನನಗೆ ಯಾಕೋ ತುಂಬಾ ಭಯ ಆಯ್ತು ಅದಕ್ಕೆ. ನನಗೆ ಗೊತ್ತಿಲ್ದಾಗೆ
ಮಕ್ಳ ಮೇಲೆ ರೇಗಾಡ್ದೆ. ನನ್ನ ಹಳೆ ಜೀವನದ ಬಗ್ಗೆ ಭಯ ಪಡ್ತಿದ್ದೀನಿ ಕಣೋ. ಅವ್ರು ಹುಡ್ತಾಗಿಂದ ಯಾವತ್ತೂ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀರೋ ನಾನು. ಯಾರಿಗೂ ಏನೋ ಆಗಿದೆ ಅಂತ ರೇಗಾಡ್ದೆ ಅಂದರೆ ಯಾಕಂತ ಅರ್ಥ ಆಗ್ತಿಲ್ಲ. ಜೈ ಸರ್ ಅಪಾಯದಲ್ಲಿದ್ದಾರೆ ಅಂತ ಗೊತ್ತಾದ ಕ್ಷಣದಿಂದ ಇದಕ್ಕಿದ್ದಾಗೆ ನೋವು ಜಾಸ್ತಿ ಆಗ್ತಿದೆ. ಸರ್ ತಕ್ಷಣ ನೋಡಬೇಕು ಅನ್ನಿಸ್ತಿದೆ. ಸರ್ಗೆ ಏನು ಆಗಬಾರ್ದು ಅಂತ ಕೋಟಿ ದೇವ್ರನ್ನ ಕೇಳ್ಕೋಬೇಕು ಅನ್ನಿಸ್ತಿದೆ. ಸರ್ಗೋಸ್ಕರ ಏನಾದರೂ ಮಾಡ್ಬೇಕನ್ನಿಸ್ತಿದೆ. ಯಾಕೋ ಗೊತ್ತಿಲ್ಲ ಅದಕ್ಕೆ. ಅಬಿಗೆ ದಿವ್ಯಗೆ ಏನಾದರೂ ಆದರೆ ಹೇಗೆ ಒದ್ದಾಡ್ತೀನೋ ಅದಕ್ಕಿಂತ 2 ಪಟ್ಟು ನೋವು ಆ ವೇದನೆ ಸರ್ಗೋಸ್ಕರ ಪಡ್ತಿದ್ದೀನಿ. ಯಾಕೋ ಗೊತ್ತಾಗ್ತಿಲ್ಲ. ಸರ್ಗೋಸ್ಕರ ಪೂಜೆ ಮಾಡಬೇಕು ಅನ್ನಿಸ್ತಿದೆ. ಉಪವಾಸ ಇರಬೇಕು ಅನ್ನಿಸ್ತಿದೆ. ಕೈಯಲ್ಲಿ ಕರ್ಪೂರ ಹಚ್ಚಿ ಆರತಿ ಮಾಡ್ಬೇಕು ಅನ್ನಿಸ್ತಿದೆ. ಕೆಂಡದ ಮೇಲೆ ನಡಿಬೇಕು ಅನ್ನಿಸ್ತಿದೆ. ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡಬೇಕು ಅನ್ನಿಸ್ತಿದೆ. ಕೊನೆಗೆ ಸರ್ಗೋಸ್ಕರ ಆ ದೇವ್ರ ಬಲಿ ಕೇಳಿದ್ರೆ ನನ್ನ ಪ್ರಾಣನಾದ್ರೂ ಕೊಡಬೇಕು ಅನ್ನಿಸ್ತಿದೆ. ಯಾಕೆ ಹೀಗೆ? ಯಾಕೋ ಗೊತ್ತಿಲ್ಲ ಅದಕ್ಕೆ. ಯಾಕದ್ಕೆ? ಯಾಕೆ ಹೀಗೆ? ಸರ್ ನನಗೆ ಏನಾಗ್ತಾರೆ ಅಂತ ನನಗೆ ನೋವು. ಯಾಕೆ ವೇದನೆ? ಯಾಕೆ ಒದ್ದಾಟ? ನಾವು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದೀವಿ ಅಂದ್ರೆ ಕಾರಣ ಜೈ ಸರ್. ನಾವು ಯಾವ ಲೋಪನೂ ಇಲ್ಲದೆ ಬದುಕ್ತಿದ್ದೀವಿ ಅಂದ್ರೆ ಕಾರಣ ಜೈ ಸರ್. ನಮ್ಗೆ ಅಂತ ಒಂದು ಸ್ವಂತ ಮನೆ ಇದೆ ಅಂದ್ರೆ ಅದಕ್ಕೆ ಕಾರಣ ಜೈ ಸರ್. ಸರ್ಗೋಸ್ಕರ ನಾವು ನೋವು ಪಟ್ರು, ಸರ್ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿದ್ರು ಕಾರಣ ಇದೆ. ಸರ್ರಿಂದ ನೀವು ಹೆಚ್ಚಾಗಿ ಸಹಾಯ ತಗೊಂಡಿಲ್ಲ, ಆದ್ರೂ ಅವ್ರಿಗೋಸ್ಕರ ನೀವು ನೋವು ಪಡ್ತಿದ್ದೀರಾ ಅಂದ್ರೆ ನಿಮ್ದು ಎಷ್ಟು ದೊಡ್ಡ ಮನ್ಸು ಅಂತ ಅರ್ಥ ಆಗ್ತಿದೆ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಕಷ್ಟ ನೋಡಿ ಒದ್ದಾಡ್ತಿದ್ದೀರಾ. ಗಂಗಾ ಮೇಡಮ್ ಬದುಕಿದ್ದಿದ್ರೆ ಅವ್ರ ಗಂಡನ್ಗೋಸ್ಕರ ನೋವು ಪಡ್ತಿರೋ ನಿಮ್ಮನ್ನ ನೋಡಿ ಅವರು ಗಟ್ಟಿಯಾಗಿ ಅಪ್ಕೋತಿದ್ರು, ನಿಮ್ಗೆ ಕೈ ಮುಗಿತಿದ್ರು, ನಿಮ್ಮನ್ನ ಒಡ ಹುಟ್ಟಿದ ಅಕ್ಕನ ಹಾಗೋ ತಂಗಿ ಹಾಗೋ ಪ್ರೀತಿಸ್ತಿದ್ರು. ನಿಮ್ಮಂತ ಒಳ್ಳೆಯವರ ಆಸೆ ಆಶೀರ್ವಾದ ವ್ಯರ್ಥ ಆಗಲ್ಲ. ಅದಕ್ಕೆ ಜೈ ಸರ್ ಕ್ಷೇಮವಾಗೇ ಇರ್ತಾರೆ. ಅವ್ರಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅದಕ್ಕೆ ನಾವು ಅಲ್ಲಿಗೆ ಹೋಗೋಣವಾ? ಬೇಡ, ಅದಕ್ಕೆ ಅಲ್ಲಿಂದ ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ ಅಂತ ಈಗಷ್ಟೇ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ದಾರೆ. ಬರ್ತಾ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಎಲ್ಲದಕ್ಕೂ ಆ ಭಗವಂತ ಇದ್ದಾನೆ. ನಮ್ಮವರು ಅಂತ ಅನ್ಕೊಂಡಿರೋರ್ನ ಆ ದೇವ್ರನ್ನ ಬೇಡ್ಕೊಳ್ಳೋದು ಬಿಟ್ರೆ ನಮ್ಗಿನ್ನೇನು ಮಾಡೋಕ್ಕಾಗತ್ತೆ? ಸರಿ, ಸರ್ನ ಬೇಗ ಗುಣ ಮಾಡು ಅಂತ ಆ ದೇವ್ರನ್ನ ಪ್ರಾರ್ಥಿಸ್ತೀನಿ. ಅದಕ್ಕೆ ಸರ್ 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 ಜೈ ಸರ್ ಕಿಡ್ನಾಪ್ ಆಗಿದಾರಾ, ಮರ್ಡರ್ ಆಗಿದಾರಾ? ಕಿಡ್ನಾಪರ್ಸು ಡಿಮ್ಯಾಂಡ್ ಏನು ಸರ್? ಆ ಮರ್ಡರ್ಗೆ ಮೋಟಿವ್ ಏನ್ ಸರ್? ಬಂದಾಗಿರೋ ಬಾಡಿ ಜೈ ಅವ್ರದೇನಾ? ಜೈ ಸರ್ ಸೂಸೈಡ್ ಮಾಡ್ಕೊಂಡಿದಾರಾ? ಸ ರೇ ಗ ಮ ಪದ ನಿ ಸ ತಗಿಟ ತದಿಮಿ ಸೋದ್ನ ಹೃದಯ ಲಯರ ಸುಂದನ ಹೃದಯ ತಪ್ಪಿದ ತಾಳ ಹನಿಯು ಸಾನಾನ ಎಲ್ಲರೂ ಬಂದರು ನಮ್ಮನ್ನು ನೋಡಲು ತಂದಾನ
ತಕೀಟ ತದಿಮಿ ತಕೀಟ ಕಿಡ್ನಾಪರ್ಸ್ ಡಿಮ್ಯಾಂಡ್ ಏನು ಸರ್? ಗೊತ್ತಿಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದೀನಿ, ಗೊತ್ತಾದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇಷ್ಟೊತ್ತವರೆಗೂ ತಗೊಂಡ್ರಲ್ಲ ಫೋಟೋಸ್, ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ಹಾಕೊಳ್ಳಿ, ವಿಡಿಯೋಸ್ನ ಚಾನಲ್ ಅಲ್ಲಿ ಹಾಕೊಳ್ಳಿ. ಇವಾಗ ಜಾಗನ ಖಾಲಿ ಮಾಡಿ. ಪ್ರಕಾಶ್, ಇಲ್ಲೊಬ್ರು ಕೂಡ ಇರಬಾರ್ದು, ಎಲ್ಲರನ್ನ ಕಳಿಸ್ಬಿಡಿ. ಓಕೆ ಸರ್. ಕಾನ್ಸ್ಟೇಬಲ್ಸ್ನ ಮಾತ್ರ ಇಲ್ಲಿ ಕಾವಲಿಗೆ ಬಿಡಿ. ಬಿಟ್ಟಿರೋ ಎವಿಡೆನ್ಸ್ನ ಹುಡ್ಕೋದಕ್ಕೆ ಯಾರು ಬೇಕಾದರೂ ಬರ್ಬೋದು. ಕಳಿಸಿ ಎಲ್ಲಾರನ್ನೂ. ಸರ್ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಪ್ಲೀಸ್ ಸರ್ ಸರ್, ಸರ್ ಸರ್, ಪ್ಲೀಸ್ ಸರ್, ಸರ್ ಸರ್, ಪ್ಲೀಸ್ ಸರ್, ಸರ್. ನೀವಿನ್ನ ಹೋಗಿಲ್ವಾ? ಹಾ, ಈಗಷ್ಟೇ ನಿಮ್ಗೊಂದು ವಿಷಯ ಕೇಳೋದು ಮರ್ತೋದೆ. ಜೈ ಮಿಸ್ ಆದ್ಮೇಲೆ ಯಾರಿಂದಾದ್ರೂ ನಿಮಗೆ ಬೆದರಿಕೆ ಕಾಲ್ ಬಂದಿದ್ಯಾ? ಐ ಮೀನ್ ದುಡ್ಡು ಡಿಮ್ಯಾಂಡ್ ಮಾಡೋ ಥರದ್ದು. ನನಗೂ ಕೂಡ ಅಂತ ಕಾಲ್ಸ್ ಏನು ಬಂದಿಲ್ಲ. ಓ, ಅಭಿ, ದಿವ್ಯಾ, ಕೇಶವ, ಏನ್ರಿ ಏನ್ರಿ ದಿವ್ಯಾ ನಿಲ್ಲು. ಏನ್ರಿ ಏ ಹುಡುಗಿ ನಿಂತ್ಕೋ. ಏನ್ರಿ ಎಲ್ಲಿದ್ದೀರಾ? ನಿಮ್ಗೇನು ಆಗಿಲ್ಲ ಅಲ್ವಾ? ನಾನು ನಿಮ್ ದಿವ್ಯಾ, ನಿಮ್ ಬಂಗಾರ. ನಾನ್ ಬಂದಿದ್ದೀನಿ, ಮಾತಾಡಿ. ಏನ್ರಿ ಎಲ್ಲಿದ್ದೀರಾ? ಯಾರು ನೀವು? ಇಲ್ಲಿಗೆ ಬರಬಾರ್ದು. ಅವ್ರು ಎಲ್ಲಿದ್ದಾರೆ ಅಂಕಲ್? ಅವ್ರು ನೋಡ್ಬೇಕು. ಹೇಗಿದ್ದಾರೆ ಅವರು? ತೋರಿಸಿ ಅಂಕಲ್, ತೋರಿಸಿ. ಎಲ್ಲಿದ್ದಾರೆ ಅವರು? ಅವ್ರನ್ನ ತೋರಿಸಿ. ಅವ್ರನ್ನ ತೋರಿಸಿ. ದಿವ್ಯಾ, ಏನ್ ಮಾಡ್ತಿದ್ಯಾ? ಬಾ. ಅಣ್ಣ, ಅವ್ರು ಎಲ್ಲಿದ್ದಾರೆ? ಅವ್ರನ್ನ ನೋಡ್ಬೇಕು. ಇವ್ರನ್ನ ಕೇಳು. ಬಾ ಏನ್ರಿ? ಬಾ ದಿವ್ಯಾ. ಏನ್ರಿ? ಯಾರ ಹುಡುಗಿ? ಅವಳ ಹೆಸರು ದಿವ್ಯಾ ಸರ್. ಆ ಹುಡುಗ ಅಭಿರಾಮ್, ಆ ಹುಡುಗಿಯ ಅಣ್ಣ. ಈ ಮಕ್ಕಳು ಅವ್ರ ಅಮ್ಮನ ಮನೇಲಿ ಬಾಡಿಗೆ ಇದ್ದಾರೆ. ಈ ವಾರದಿಂದಷ್ಟೇ ಬಂದಿದ್ರು. ಈ ಮಕ್ಳಿಗೂ ಜೈಗೂ ಏನ್ ಸಂಬಂಧ? ಯಾವ ಸಂಬಂಧನೂ ಇಲ್ಲ ಅಪ್ಪ. ಆದ್ರೆ ಈ ಹುಡುಗಿ ಅಂದ್ರೆ ನಮ್ ಜೈಗೆ ತುಂಬಾ ಇಷ್ಟ. ಈ ಹುಡುಗಿಗೂ ನಮ್ ಜೈ ಅಂದ್ರೆ ಎಷ್ಟು ಇಷ್ಟ ಅಂತ ನೋಡ್ತಾ ಇದ್ದೀರಲ್ಲ. ಕೇಶವ, ನಿಮ್ಮನಿಲ್ಗೆ ಯಾರೋ ಕರ್ಕೊಂಡು ಬಂದಿದ್ದು? ಜೈ ಅಂಕಲ್ನ ನೋಡ್ಬೇಕಂತ ದಿವ್ಯಾ ಅಳ್ತಿದ್ಲು. ಅಭಿಗೆ ಹೇಳಿ ನಾನೇ ಕರ್ಕೊಂಡ್ ಬಂದೆ ಅಪ್ಪ.